ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಬಿಡದಿ ಟೌನ್‌ಶಿಪ್ ವಿಚಾರವಾಗಿ ರೈತರ ಪರವಾಗಿ ನಾನು ಕಂಟಿನ್ಯೂಯಸ್ ಆಗಿ ವಿಡಿಯೋ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಅವರ ಒಂದು ಪತ್ರ ಬರೆದಿರ್ತಾರೆ ಎಚ್.ಡಿ. ಕುಮಾರಸ್ವಾಮಿ ಅವ್ರಿಗೆ. ಏನಂತ ಅಂದ್ರೆ, ವಿಧಾನಸೌಧಕ್ಕೆ ಮಾತಾಡೋಣ, ಡಿಸ್ಕಷನ್‌ಗೆ ಬನ್ನಿ, ನಿಮ್ಮ ಜೊತೆ 5 ಜನನ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಆದರೆ ಕುಮಾರಸ್ವಾಮಿ ಅವರು ಅದಕ್ಕೆ ಉತ್ತರವನ್ನ ನೀಡ್ತಾರೆ. ಇಲ್ಲಿ ಇಶ್ಯೂ ಇರೋದು ಫಾರ್ಮರ್ಸ್ ಅಂದ್ರೆ ರೈತರಿಗೋಸ್ಕರ ನಾವು ಹೋರಾಡ್ತಾ ಇರೋದು. ರೈತರ ರೈತರ ಜಾಗದಲ್ಲೇ ಇದನ್ನ ಇತ್ಯರ್ಥ ಮಾಡೋಣ. ನಾನು ಒಂದು ಡೇಟ್ ಕೊಡ್ತೀನಿ, ಆ ಡೇಟಿಗೆ ನೀವು ಬೈರಮಂಗಲ ಸರ್ಕಲ್ಗೆ ಬನ್ನಿ ಅಥವಾ ಬಿಡದಿಯಲ್ಲಿ ಯಾವ್ದಾದ್ರು ಒಂದು ಲೊಕೇಶನ್ಗೆ ಬನ್ನಿ. ರೈತರ ಸಮ್ಮುಖದಲ್ಲಿ ನಾವು ಇದನ್ನ ಡಿಸ್ಕಷನ್ ಮಾಡೋಣ, ಅಂದ್ರೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾರೆ. ಡಿ.ಕೆ. ಶಿವಕುಮಾರ್ ಅವ್ರು ಹೇಳಿದ್ ಸರಿನಾ, ಕುಮಾರಸ್ವಾಮಿ ಅವ್ರು ಹೇಳಿದ್ ಸರಿನಾ? ಖಂಡಿತವಾಗ್ಲೂ ಕುಮಾರಸ್ವಾಮಿ ಅವ್ರು ಹೇಳಿದೆ ಸರಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ರೈತರಿಗೆ ಇಲ್ಲಿ ಸಮಸ್ಯೆ ಆಗ್ತಾ ಇರೋದು, ರೈತರ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿರೋ ರೈತರು ಮುಂದೆನೆ ಬಗೆಹರಿಸಬೇಕೆ ಹೊರತು ಯಾವ್ದೋ ಒಂದು ಎ.ಸಿ ರೂಮ್ ಅಲ್ಲಿ 4 ಗೋಡೆಗಳ ಚೌಕಟ್ಟಿನ ಮಧ್ಯದಲ್ಲಿ ಕೂತ್ಕೊಂಡು ಏನೇನೋ ಡಿಸ್ಕಷನ್ ಮಾಡೋದಲ್ಲ. ಬಹಿರಂಗವಾಗಿ ಎಲ್ರಿಗೂ ಕಾಣೋ ರೀತಿಯಲ್ಲಿ, ರೈತರಿಗೂ ಗೊತ್ತಾಗೋ ರೀತಿಯಲ್ಲಿ, ಜನಗಳಿಗೆ ಗೊತ್ತಾಗುವಂತ ರೀತಿಯಲ್ಲಿ ಪಾರದರ್ಶಕವಾಗಿ ಈ ಒಂದು ಚರ್ಚೆ ಆಗ್ಬೇಕು. ಅದಕ್ಕೋಸ್ಕರ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಒಂದು ಪಂಥ ಆಹ್ವಾನವನ್ನ ನೀಡಿದ್ರು. ರೈತರ ವಿಚಾರ ಅಂತ ಬಂದಾಗ ನಾನು ಯಾವುದೇ ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ. ನಾನು ಮತ್ತೆ ಹೇಳ್ತೀನಿ, ನಾನು ಯಾವುದೇ ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ. ನನ್ಗೆ ಎಲ್ಲಾ ಪಕ್ಷಗಳು ಒಂದೇ. ನಾನು ಒಂದು ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ಅಳ್ದು ತೂಗಿ ತಿಳ್ಕೊಂಡೆ ಇದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ. ರೈತರಿಗೆ ಎಸ್ಪೆಷಲಿ ಕಷ್ಟ ಅಂತ ಬಂದಾಗ ಖಂಡಿತವಾಗ್ಲೂ ಮುಂದೆ ನಿಂತ್ಕೊಳ್ಳೋದು ಕುಮಾರಸ್ವಾಮಿ ಅವರೇ, ದೇವೇಗೌಡರು ಕುಟುಂಬದವರೇ, ಅಂದ್ರೆ ಜೆಡಿಎಸ್ ಪಕ್ಷದವರೇ. ಹಿಂದೆ ರಾಜಕೀಯ ಇತ್ತು, ಅವಾಗ ನಿಮ್ಮ ಯಾವುದು ಅಂದ್ರೆ ಬಿಜೆಪಿಯಲ್ಲಿ ನಮ್ಮ ಯಡಿಯೂರಪ್ಪ ಸಾಹೇಬ್ರು ರೈತರಿಗೆ ಏನಾದ್ರು ತೊಂದರೆ ಆದಾಗ ಮುಂದೆ ಬರ್ತಾ ಇದ್ರು. ಆದ್ರೆ ಆ ಒಂದು ದಿಟ್ಟ ಹೆಜ್ಜೆಯನ್ನ ಇವಾಗ ಬಿಜೆಪಿಲಿ ಯಾರು ಕೂಡ ಇಡ್ತಾ ಇಲ್ಲ. ಯತ್ನಾಳ್ ಅವ್ರು ಬಿಟ್ರೆ, ದಿಟ್ಟವಾಗಿ ಅಲ್ಲಿ ಬಂದು ಬಿಡದಿ ಟೌನ್ಶಿಪ್ ವಿರೋಧಿಸಿದ್ದು ಯತ್ನಾಳ್ ಅವರು. ಅವ್ರು ಬಿಟ್ರೆ ಇನ್ಯಾರು ಕೂಡ ಮಾಡ್ತಾ ಇಲ್ಲ. ಅದು ಬಿಟ್ರೆ ಇವಾಗ ಎಚ್ ಡಿ ಕುಮಾರಸ್ವಾಮಿ ಅವರು ಪಂಥ ಆಹ್ವಾನವನ್ನ ನೀಡಿದ್ದಾರೆ. ಖಂಡಿತವಾಗಿ ಹೇಳ್ತೀನಿ, ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇರುವಂತಹ ಬದ್ಧತೆ, ಇಲ್ಲಿ ರೈತರ ಬಗ್ಗೆ ಇರುವಂತಹ ಬದ್ಧತೆ ಕರ್ನಾಟಕ ರಾಜ್ಯದಲ್ಲಿ ಯಾವ ರಾಜಕೀಯ ವ್ಯಕ್ತಿಗೂ ಇಲ್ಲ. ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಹೇಳಿ? ಕುಮಾರಸ್ವಾಮಿ ಅವ್ರು ಮಾಡಿದ್ದು ಸರಿನಾ ಅಥವಾ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದು ಸರಿನಾ? ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಆಂಜನೇಯ.